ಎಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವಿಡಿಯೋದ ಅಪೇಕ್ಷೆ ಅಂತಂದ್ರೆ ನಾಟಿ ಕೋಳಿ ಮರಿಗಳಲ್ಲಿ ತುಂಬ ಕ್ವಶನ್ಸ್ಗಳು ಕೇಳಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ನಾನು ಆನ್ಸರ್ ಮಾಡ್ತೀನಿ ಅಂತ ಅವತ್ತೊಂದು ವೀಡಿಯೋ ಮಾಡಾಕಿದ್ದೆ. ಅದು ತುಂಬ ಜನ ರೆಸ್ಪಾನ್ಸ್ ಮಾಡಿದರೆ, ಅದು ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ. ಅದರಲ್ಲಿ ಏನಪ್ಪ ಅಂತಂದ್ರೆ ಒಂದೆರಡು ಕಮೆಂಟ್ಗಳು ಬಂದಿದೆ. ಒಂದು ಕಮೆಂಟ್ ಏನಪ್ಪ ಅಂತಂದ್ರೆ, ಬ್ರೋ ಇದ್ದಕ್ಕಿದ್ದಂಗೆ ಕೋಳಿಗಳು ಸಾಯ್ತಿದೆ ಮತ್ತು ಇದ್ದಕ್ಕಿದ್ದಂಗೆ ಕೋಳಿಗಳು ಡೆತ್ ಆಗ್ತಿದೆ, ಬಟ್ ಯಾವ ಉದ್ದೇಶಕ್ಕೆ ಆಗ್ತಿದೆ ಅಂತ ಗೊತ್ತಿಲ್ಲ ಬ್ರೋ. ಈ ಥರ ಕೋಳಿಗಳು ಸುಮ್ಮನೆ ಡೆತ್ ಆಗುತ್ತೆ, ಪ್ಯೂರ್ ನಾಟಿ ಕೋಳಿಗಳಷ್ಟು ಬೇಗ ಸಾಯಲ್ಲ, ಯಾಕೆ ಸಾಯುತ್ತೆ ಅಂತ ಒಂದು ಕ್ವಶನ್ ಬಂದಿತ್ತು. ಅದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ, ಪ್ಯೂರ್ ನಾಟಿಗಳ ಕೋಳಿಗಳಲ್ಲಿ ನಿಮಗೆ ಕೋಳಿ ಏನಾಗಬೇಕಾ DDT ಪೌಡ್ರು, ಇಲ್ಲ ಅಂತಂದರೆ ಈ ಥರ ಒಂದಷ್ಟು ಅಂದರೆ ಕೋಳಿ ಏನಾಗುತ್ತೆ ಅಂದ್ಬಿಟ್ಟು ಕೆಲವರು DDT ಪೌಡ್ರನ್ನ ಕೋಳಿ ಅಡಿಕೆ ಅಂದರೆ ಕಾವು ಕುಣಿಸ್ಬೇಕಾದ್ರೆ ಕಾವು ಕುಣಿಸುವಾಗ ಮೊಟ್ಟೆ ಮುಂಚೆನೇ DDT ಪೌಡ್ರ್ ಹಾಕ್ತಿರೋ ಕೆಲವರು. ಅವಾಗ ಆ ಥರ ಏನಾದರೂ ಜಾಸ್ತಿ DDT ಪೌಡ್ರ್ ಆಗಿದ್ರೆ ಮತ್ತು ಈ ಥರ ಏನಾದರೂ ಒಂದಷ್ಟು ಕೆಮಿಕಲ್ನ ಏನಾದರೂ ನಿಮ್ಮ ಫಾರಮ್ಗೆ ಇಂಜೆಕ್ಟ್ ಆಗಿದ್ರೆ ಮಾತ್ರ ಕೋಳಿಗಳು ಸಾಯೋದು, ಸುಮ್ಮನೆ ಸಾಯೋಕ್ಕೆ ಹೋಗಲ್ಲ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಇಲಿಗಳಿತ್ತು ಅಂದರೆ ಇಲಿ ಪಶಣ ಹಾಕೋದು, ಮತ್ತು ಇಲ್ಲಿದೊಂದು ಕೇಕ್ ಬರುತ್ತೆ ಕೇಕ್ ಹಾಕೋದು, ಈ ಥರ ಎಲ್ಲ ತುಂಬ ತಪ್ಪುಗಳು ಮಾಡ್ತಾ ಇರ್ತೀರ. ಆ ತಪ್ಪುಗಳಿಂದನೂ ಕೂಡ ಕೋಳಿಗಳು ಸಾಯುತ್ತೆ. ಇನ್ನು ಅದು ಬಿಟ್ಟರೆ ಪ್ಯೂರ್ ನಾಟಿ ಕೋಳಿಗಳಲ್ಲಿ ಅಷ್ಟು ಬೇಗ ಯಾವ ಕೋಳಿನೂ ಬೇಗ ಸಾಯಲ್ಲ, ಆದ್ದರಿಂದ ಕೋಳಿಗಳು ಜಾಸ್ತಿ ಸಾಯೋದು. ಅದಲ್ಲಂತೆಯೇ ಇನ್ನೊಂದೇನಪ್ಪ ಅಂತಂದರೆ, ರೋಗಗಳು ಬಂದು ಅಂದಾಗ ಅದು ಜುಗುಡಿಸೋದು ಮತ್ತು ರೆಕ್ಕೆ ಇಳಿ ಬಿಟ್ಕೊಳ್ಳೋದು ಈ ಥರ ಮಾಡುತ್ತೆ ವಿನಃ ಯಾವುದೇ ಕಾರಣಕ್ಕೂ ಸಾಯಕ್ಕೆ ಹೋಗಲ್ಲ. ಎರಡನೇ ಕ್ವಶನ್ ಏನಪ್ಪ ಅಂತಂದರೆ, ಕೋಳಿಗಳಿಗೆ ಬೆಲ್ಲದ ನೀರು ಮತ್ತು ಅರಿಶಿನ ಪುಡಿ ನೀರು ಮತ್ತು ಅರಿಶಿನ ಉಪ್ಪು ನೀರು ರೋಗಗಳು ಬಂದಾಗ ಈ ಥರ ಯಾವಾಗ ನೀರು ಇಟ್ಕೋಬೇಕು, ಅದು TC ಪೌಡ್ರ್ ಹಾಕೋದು ಯಾವಾಗ ಅಂತ ತುಂಬ ಕಮೆಂಟ್ಗಳು ಬಂದಿದ್ದು. TC ಪೌಡ್ರ್ ಆಗಲಿ ಆಲ್ಬೂಮರ್ ಆಗಲಿ ಅಂದರೆ ಆಲ್ಬೆಂಡೇಜಲ್ಲು ಇಲ್ಲ ಆಲ್ಬೂಮರ್ ಅಂತ ಬರುತ್ತೆ. ಈಗ 90 ಕೋಳಿ ಇಲ್ಲ 90 ಕೋಳಿ ಒಳಗಡೆ ಇತ್ತು ಅಂದರೆ, ಇಲ್ಲ ಕೋಳಿಗಳು ಕಮ್ಮಿ ಇತ್ತು ಅಂದಾಗ ಆಲ್ಬೂಮರ್ ಹಾಕೊಳ್ಳೋದು ಒಳ್ಳೆಯದು. ಆಲ್ಬೂಮರು 90 ml ಬಂದು ನಿಮಗೆ 50 ರೂಪಾಯಿ ಇಲ್ಲ 60 ರೂಪಾಯಿ ಹಿಂಗಾಗಿರುತ್ತೆ. ಮತ್ತು TC ಪೌಡ್ರು ಇದನ್ನೇನಪ್ಪ ಅಂತಂದರೆ, ತಿಂಗಳಲ್ಲಿ ಅಂದರೆ ಒಂದು ತಿಂಗಳಲ್ಲಿ 15 ದಿನದಲ್ಲಿ ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿಕೊಂಡು 15 ದಿನಕ್ಕೆ ಮುಂಚೆ ಅಂದರೆ TC ಪೌಡ್ರ್ ಹಾಕೋಕ್ಕೂ ಮುಂಚೆನೇ ಒಂದಿನ ಆಲ್ಬೂಮರ್ ಹಾಕ್ಬಿಟ್ಟು 2 ದಿನ ಗ್ಯಾಪ್ ಕೊಟ್ಟಾದಮೇಲೆ TC ಪೌಡ್ರ್ ಕಂಪ್ಲೀಟಾಗಿ 5 ದಿನ ಹಾಕಿದ್ರೆ ನಿಮಗೆ ಕಂಪ್ಲೀಟಾಗಿ ರೋಗಗಳೆಲ್ಲ ಗುಣಮುಕ್ತ ಆಗುತ್ತೆ ಫ್ರೆಂಡ್ಸ್.